ಅಂತ ಹೇಳಿದ್ರೆ ಇಲ್ಲಿ ಕಾಣುತ್ತೆ, ಇದು ಅಶ್ವಿನಿ ನಕ್ಷತ್ರ. ಅಶ್ವಮುಖಾಕಾರೋ ಅಶ್ವಿನಿ ಅಂದರೆ ಆಕಾಶದಲ್ಲಿ ನೋಡುವಾಗ ರೇಖಾಚಿತ್ರದ ಕಲ್ಪನೆಯಲ್ಲಿ ಕುದುರೆಯ ಮುಖ ಕಂಡಂತೆ ಕಂಡುಬರುತ್ತೆ. ಅದು 3 ನಕ್ಷತ್ರಗಳ ಒಂದು ಗುಂಪು. ನೋಡಿ, ಇಲ್ಲಿ ಕಾಣುತ್ತೆ, ಇದು ಅಶ್ವಿನಿ ನಕ್ಷತ್ರ, ಹಾಗೆ ಭರಣಿ ನಕ್ಷತ್ರ, ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ. ಇದು ಕೇಂದ್ರದಿಂದ ಇಲ್ಲಿಂದ ನೇರವಾಗಿ ಅಲ್ಲಿ ಕಾಸರ್ಕ ಎನ್ನುವ ಯಾವ ಅಶ್ವಿನಿ ನಕ್ಷತ್ರದ ವೃಕ್ಷ ಇದೆಯೋ ಅದೇ ನೇರದಲ್ಲಿ ಇಲ್ಲಿ ಅಶ್ವಿನಿ ನಕ್ಷತ್ರ ಇದೆ. ಹಾಗೆ ಭರಣಿ ನಕ್ಷತ್ರದ ಯಾವ ಧಾತ್ರಿ ವೃಕ್ಷ ಇದೆಯೋ ಅದೇ ನೇರದಲ್ಲಿ ಇದೆ. ಹೀಗೆ ಒಟ್ಟು 27 ನಕ್ಷತ್ರಗಳನ್ನು ಕೂಡ ಹೀಗೆ ನಾವು ಇಲ್ಲಿ ಚಿತ್ರಿಸಿದ್ದೇವೆ. ಜೊತೆಯಲ್ಲಿ ಎದುರು ಭಾಗದಲ್ಲಿ ಇಲ್ಲಿ ನೋಡಿ, ಇದು ಪಂಚಕೋಣಾತ್ಮಕವಾದಂತಹ ಶುಕ್ರನ ಮಂಡಲ. ಮಧ್ಯದಲ್ಲಿ ಸೂರ್ಯಮಂಡಲವಾಗಿತ್ತು, ಹಾಗೆ ಇದು ಶುಕ್ರನ ಮಂಡಲ. ಹಾಗೆ ಈ ಕಡೆಯಲ್ಲಿ ಬಂದಾಗ ನಕ್ಷತ್ರಗಳು, ಆಮೇಲೆ ಆಗ್ನೇಯ ದಿಗ್ಭಾಗದಲ್ಲಿ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ವರ್ಗಾತ್ಮಕ ಅಂದರೆ ವರ್ಗಾತ್ಮಕವಾದಂತಹ ಅದರ ಚಿಹ್ನೆ, ಇದನ್ನು ಚಂದ್ರ ಚಿಹ್ನೆ ಎಂಬುದಾಗಿ ಹೇಳುತ್ತೇವೆ. ನಾವು ನವಗ್ರಹ ಹವನವನ್ನೆಲ್ಲ ಮಾಡುವಾಗ ಪುರೋಹಿತರು ಮಧ್ಯದಲ್ಲಿ ಒಂದು ಮಂಡಲವನ್ನು ಬರೀತಾರೆ. ಆ ಮಂಡಲದಲ್ಲಿ ಈ ಒಂದು ಚಿಹ್ನೆಯನ್ನು ಬಿಡಿಸ್ತಾರೆ. ಇದನ್ನು ನಾವು ಎಲ್ಲರೂ ನೋಡ್ಕೊಂಡಿದ್ದೀರಾ. ಹಾಗೆ ಇಲ್ಲಿ ಕಂಡು ಬರುವಂಥದ್ದು ಕುಜನಿಗೆ ಸಂಬಂಧಪಟ್ಟಂತಹ ತ್ರಿಕೋಣಾತ್ಮಕವಾಗಿ ಕುಜನನ್ನು ಒಂದು ಮಂಡಲದಲ್ಲಿ ಆವಾಹನೆಯನ್ನು ಮಾಡಿ ಪೂಜೆ ಮಾಡುವಂಥದ್ದು ಕ್ರಮ ಇದೆ. ಇಲ್ಲೂ ಕೆಳಗಡೆಯಲ್ಲಿ ಕಾಣುತ್ತಾ ಇರುವಂಥದ್ದೆಲ್ಲ ನಕ್ಷತ್ರಗಳೇ. ಅದರಿಂದ ಪುಷ್ಯ, ಆಶ್ಲೇಷ, ಮಘ ನಕ್ಷತ್ರ, ಉಬ್ಬ ನಕ್ಷತ್ರ ಹೀಗೆ ಬಂತು. ಇದು ಶೂರ್ಪಾಕಾರವಾಗಿ ಕಂಡುಬರುತ್ತೆ. ಅಂದರೆ ಅಕ್ಕಿಯನ್ನು ಗೇರುವುದು ಅಂತ ಹೇಳ್ತಾರೆ. ಅದಕ್ಕೆ ಮೊರ ಅಂತ ಮತ್ತೊಂದು ಹೆಸರು. ಆ ರೂಪದಲ್ಲಿ ಇದ್ದಿರುವಂಥದ್ದು ರಾಹುವಿಗೆ ಸಂಬಂಧಪಟ್ಟಂತಹ ಶೂರ್ಪಾಕಾರ ಇದಾಗಿದೆ. ಹಾಗೆಯೇ ಆ ನಕ್ಷತ್ರಗಳ ಅನಂತರದಲ್ಲಿ ಇಲ್ಲಿ ಇದು ಪಶ್ಚಿಮ ದಿಗ್ಭಾಗ. ಪಶ್ಚಿಮದಲ್ಲಿ ಶನಿಗೆ ಸಂಬಂಧಪಟ್ಟಂತಹ ಶಮಿ ವೃಕ್ಷ ಇದೆ. ಹಾಗೆ ಇದು ಶನಿಗೆ ಸಂಬಂಧಪಟ್ಟ ಧನುಸ್ಸಿನ ಆಕೃತಿ. ಧನುಸ್ಸು ಅದು ಶನಿಗೆ ಸಂಬಂಧಪಟ್ಟ ನವಗ್ರಹ ಮಂಡಲದಲ್ಲಿ ಬರೆಯುವಂತಹ ಒಂದು ಚಿಹ್ನೆ. ಹಾಗೆಯೇ ಈಚೆಯಲ್ಲಿ ಬಂದಾಗ ಗ್ರಹನಿಗೆ ಸಂಬಂಧಪಟ್ಟ ದರ್ಬೆ ಅಲ್ಲಿದೆ. ಹಾಗೆ ಕೇತುವಿಗೆ ಸಂಬಂಧಪಟ್ಟ ಧ್ವಜಾಕೃತಿಯನ್ನು ನಾವಿಲ್ಲಿ ನೋಡಬಹುದು. ಹೀಗೆ ನವಗ್ರಹ ಮಂಟಪದಲ್ಲಿ ಎಲ್ಲ ಗ್ರಹಗಳ ಒಂದೊಂದು ಚಿಹ್ನೆಯನ್ನು ನಾವಿಲ್ಲಿ ತೋರಿಸಿಕೊಡ್ತಾ ಇದ್ದೇವೆ. ಇದು ನೋಡಿ, ಉತ್ತರ ದಿಕ್ಕಿನಲ್ಲಿ ಅಶ್ವತ್ಥ ಹೇಳುವಂಥದ್ದು ಗುರುವಿಗೆ ಸಂಬಂಧಪಟ್ಟ ವೃಕ್ಷವಾದರೆ ಇದು ಗುರುವಿಗೆ ಸಂಬಂಧ ದೀರ್ಘ ಚತುರಸ್ರ ಆಕೃತಿಯಲ್ಲಿ ಇದು ಕಂಡುಬರುತ್ತೆ. ನೀವು ಇಲ್ಲಿ ಮೇಲೆ ನೋಡಬಹುದು, ಇದು ಸಪ್ತರ್ಷಿ ಮಂಡಲ. ನಮಗೆ ಆಕಾಶದಲ್ಲಿ ಸಪ್ತರ್ಷಿ ಮಂಡಲ ಹೇಗೆ ಕಾಣುತ್ತೆ, ಆ 7 ನಕ್ಷತ್ರಗಳು ಯಾವುದು, ಅಲ್ಲಿ ಅರುಂಧತಿ ನಕ್ಷತ್ರ ದರ್ಶನ ಅದು ಹೇಗಿದೆ. ಅಲ್ಲಿ ನೋಡಿ, 2ನೇ ನಕ್ಷತ್ರದ ಸಮೀಪದಲ್ಲಿ ಒಂದು ಸಣ್ಣ ನಕ್ಷತ್ರ ಕಂಡು ಬರುತ್ತೆ, ಅದಕ್ಕೆ ಅರುಂಧತಿ ನಕ್ಷತ್ರ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಶತಭಿಷಕ್, ಪೂರ್ವಭಾದ್ರ, ಉತ್ತರಾಭಾದ್ರ, ಇಲ್ಲಿ ರೇವತಿ ನಕ್ಷತ್ರ ಬರುತ್ತೆ. ಇಲ್ಲಿ ಕಾಣುವಂಥದ್ದು ಬುಧಗ್ರಹನಿಗೆ ಸಂಬಂಧಪಟ್ಟ ಬಾಣಾಕೃತಿ ಇದು ಚಿಹ್ನೆ ಆಗಿದೆ. ಆದ್ದರಿಂದ ಒಟ್ಟು ಇದು ನವಗ್ರಹ ಮಂಟಪವಾಗಿ ಈಗ ಪರಿವರ್ತನೆಯಾಗಿದೆ. ಒಂದು ಸೂರ್ಯರಶ್ಮಿ ಮಂಟಪ, ಸೂರ್ಯನ ಕಿರಣವನ್ನು ಆಧರಿಸಿಕೊಂಡು, ಗಣಿತ ಮಂಟಪ, ರೇಖಾಗಣಿತವನ್ನು ಆಶ್ರಯಿಸಿಕೊಂಡು ಶಿಲ್ಪಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಅದೇ ರೀತಿಯಲ್ಲಿ ಈಗ ನವಗ್ರಹಗಳ ಚಿಹ್ನೆಯನ್ನು ನಾವಿಲ್ಲಿ ಕಲ್ಪಿಸಿಕೊಂಡಿರುವ ಕಾರಣದಿಂದ ಇದು ನವಗ್ರಹ ಮಂಟಪ. ಜೊತೆಯಲ್ಲಿ ತಾರೆಗಳು ಅರ್ಥಾತ್ ನಕ್ಷತ್ರಗಳು ಕಂಡುಬರುವ ಕಾರಣದಿಂದ ತಾರಾ ಮಂಟಪ ಮತ್ತು ಮಧ್ಯೆಯಲ್ಲಿ ನಿತ್ಯ ಯಜ್ಞ ಮಂಟಪ ಎಂಬುದಾಗಿಯೂ ಕೂಡ ಇದಕ್ಕೆ ಹೇಳಲಿಕ್ಕೆ ಸಾಧ್ಯತೆ ಇದೆ. ಇದಿಷ್ಟು ಈಗ ಕೆಲಸಗಳನ್ನು ಮಾಡಿಕೊಂಡಿದ್ದೇವೆ. ಇನ್ನೂ ಅನೇಕ ಕರ್ತವ್ಯಗಳು, ಅನೇಕ ಮಾಡಬೇಕಾದಂತಹ ಕೆಲಸಗಳಿವೆ. ಅದರ ಬಗ್ಗೆ ಮುಂದಿನ ಪ್ರಯತ್ನ ಇದೆ. ಸಮಾಜ ಇದಕ್ಕೆ ನಮಗೊಂದು ಮಾರ್ಗದರ್ಶನವನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದೇನೆ.